ಭೂಮಿ ತಾಯಿಗೆ ಮಡಿಯುಡಿಯಿಂದ ಮಾಡಿದ ಅಡಿಗೆ ಏನು? ಇಂದು ಸೀಗೆ ಹುಣ್ಣಿಮೆ, ಅಡ್ಡಗೋಡೆ ಅಂತ ಹೊಡೆಯಿತು ನನ್ನದಾಗ ಪಶಕನದ ಚೆಟ್ಲು. ಈ ಹೆಗ್ಗೇರಿ ಕೆರೆಯ ಮರನಡಿ ಮಲಗಿದ ಈ ದರಿದ್ರ ಸಿದ್ಧನ ಮುಖಾಲೋಕನಿಂದ ಏಳೇ ಬೇವರ್ಸಿ ಸಿದ್ಧ. ಅಯ್ಯ, ನನ್ನೇಕೆ ಹೊಡೆಯುವಿರಿ? ಏನು ತಪ್ಪು ಮಾಡಿರುವೆ ನಾನು? ಇನ್ನೆಂತ ತಪ್ಪು ಮಾಡಬೇಕಡೆ ಹುಚ್ಚು ಸೋಯ ಮಗನೇ. ನೀನು ಲಿಂಗವಿಲ್ಲದ ಭೂಮಿ, ಲಿಂಗಾಯತರಿಂದ ನಮಸ್ಕಾರ ನಡೆಸಿಕೊಳ್ಳಿವೆಯಲ್ಲ, ಇದಕ್ಕಿಂತ ಹೆಚ್ಚಿನ ತಪ್ಪು ಇನ್ನೇನು ಬೇಕು? ಬುದ್ಧಿಗೇಡಿ ಉಜ್ಜಣ್ಣನವರ ಭೀಮಣ್ಣ ನಿನ್ನ ನನ್ನ ಮಗನನ್ನಾಗಿ ಮಾಡಿಕೊಂಡು ತೊಟ್ಟಲ ತೂಗಿದ. 12 ಮಠದ ಸಿದ್ಧವೀರ ಸ್ವಾಮಿ ನಿನ್ನ ಪಾದ ಪೂಜಿಸಿ ಸೇವೆ ಮಾಡಿಲ್ಲ. ಊರಿಗೆ ಹಿರಿಯನಾದ ನಾನು ಇದನ್ನೆಲ್ಲ ನೋಡಿ ಸುಮ್ಮನೆ ಬೇಕೆ? ಯಾವ ನೀನು? ನಾನ್ನೂರು ಅದೇ ನನಗೆ ತಿಳಿದಿಲ್ಲ. ನಿನ್ನ ಹೆಸರೇನು? ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಈ ಹುಚ್ಚರ ಸೋಗು ನನ್ನ ಮುಂದೆ ನಡೆಯುವುದಿಲ್ಲ. ನನ್ನ ಕಾಲಲ್ಲಿದ್ದ ಕೆಳಗಳು ನಿನ್ನ ತಲೆಯ ಮೇಲೆ ಬಂದರೆ ಎಲ್ಲವೂ ತಾನಾಗಿಯೇ ತಿಳಿಯುತ್ತದೆ. ಇವು ನಿನಗೆ ಹೇಳಿ ಮಾಡಿಸಿದ ಜೋಡು. ನಾಳೆ ಗೌರಿ ಹುಣ್ಣಿಮೆ ಅರ್ಥದಲ್ಲಿ ಭಕ್ತರು ನಿನ್ನನ್ನ ದೇವರಿನಲ್ಲಿ ಕೂರಿಸಿ ಬಂಗಾರದ ಕಿರೀಟ ಹಾಕುತ್ತಾರೆ. ಆದರೆ ನಾನು ಭಕ್ತರಿಗಿಂತ ಮೊದಲೇ ಈ ಕೆರೆಗಳನ್ನ ನಿನ್ನ ತಲೆಯ ಮೇಲೆ ಇಟ್ಟ ಇವೇ ಬಂಗಾರದ ಕಿರೀಟವೆಂದು ಸಂತೋಷ ಪಡುತ್ತೇನೆ. ಗಟ್ಟಿಯಾಗಿ ಹಿಡಿದುಕೋ. ಮಾಚೆ ಕೆಳಗೆ ಬಿದ್ದರೆ ನಿನ್ನ ರಕ್ತ ಸುರಿಸುತ್ತೇನೆ. ಓಂ ನಮಃ ಶಿವಾಯ. ಯಾರು ನೀನು? ಯಾರು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಸಿದ್ಧ, ಇಷ್ಟೇನು ಕೆಡವಿಲ್ಲ ಮಗನ. ನನಗೆ ಕಿಮ್ಮತ್ತಲ್ಲ, ನನ್ನ ಕೆಲಕ್ಕೆ ಕಿಮ್ಮತ್ತಲ್ಲ. ಎಲ್ಲ ಸಿದ್ಧ, ಬುಟ್ಟಿಯಲ್ಲಿ ಏನಿದೆ ನೋಡು. ಓಂ ನಮಃ ಶಿವಾಯ. 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 ಬಾಯಿ ಬಿಡಲೇ ಹುಚ್ಚಲ ಮಗನೇ. ಈ ಭುವನಿಪುರಕ್ಕೆ ಏಕೆ ಬಂದೆ? ನೀನು ಬಾಯಿ ಬಿಡದಿದ್ದರೆ ನಿನ್ನನ್ನು ಈ ಚೂಪಾದ ಕಲ್ಲಿಗೆ ಕುಕ್ಕರಿಸುವೆ. ಯಾರು ನೀನು ಹೇಳು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನು ಸರಿಯ? ಕೊಲ್ಲು ಚುಚ್ಚಿ ರಕ್ತ ಬಂದರೂ ಬಾಯಿ ಬಿಡಬಾರಲ್ಲ. ಇವನಿಗೆ ಇನ್ನೊಂದು ಉಪಾಯ ಇದೆ. ಶೇಂದಿ ಬಾಯಲ್ಲಿ ಹಾಕಿದರೆ ಮಾತು ತಾನಾಗಿಯೇ ಮಾತನಾಡುತ್ತೆ. ಕುಡಿಯೋ ಬೇವರ್ಸಿ ಶೇಂದಿ. ಎಲ್ಲ ಮಾಯಾವಿ, ನಾ ಕುಡಿಸುತ್ತಿರುವ ಸೇನೆಯನ್ನು ಗೋವಿನ ಹಾಲಲ್ಲಿಗೆ ಮಾಡಿರಬೇಕಂತ, ಅಂತೆಯೇ ನಾ ಕುಡಿಸುತ್ತಿರುವ ಸೇಂದಿಯನ್ನು ಹಾಲನ್ನಾಗಿ ಮಾಡಿದ ಮಗನ. ನಿನ್ನಂತ ಮಾಯಾವಿ ಇರಬಾರದು. ನಿನ್ನ ತಲೆಯ ಮೇಲೆ ಬೆಂಕಿ ಇಟ್ಟು ಸುಟ್ಟು ಬಿಡುವೆ.
ನೀನು ಮಾತನಾಡುವವರೆಗೂ ನಾನು ಬಿಡುವುದಿಲ್ಲ. ಓಂ ನಮಃ ಶಿವಾಯ. ಓಂ ಈಗಲಾದರೂ ಮಾತನಾಡಲೇ ಬೇವರ್ಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾತನಾಡುವೆ ಭಕ್ತ. ಭಕ್ತನ ಪ್ರೇಮದಲ್ಲಿ ನನ್ನ ಮೂರನೇ ಕಣ್ಣನ್ನೇ ಮರೆತು ಬಿಟ್ಟಿದ್ದೆ. ನನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಮಹಾಸರ್ಪವೊಂದು ನನ್ನ ಮಸ್ತಕದ ಮೇಲೆ ಹತ್ತಿ ಕುಳಿತಿತ್ತು. ಆಗ ನಾನು ಅದು ಈ ಪ್ರಭುವಿನ ತೃತೀಯ ನಯನವನ್ನೇ ಇಟ್ಟಿದ್ದಾನೆ ಎಂದು ಸಂತೋಷ ಪಡುತ್ತೇನೆ. ಇದೇನು ಆಶ್ಚರ್ಯ ಬೇಡ, ಈ ಮಾಯಾವಿ ಕಥೆ ಮುಗಿಯುತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾರೂ ಇರಲಿಲ್ಲ. ನಿನ್ನ ಕಾರ್ಯ ನಿರ್ವಿಘ್ನವಾಗಿ ನಡೆಯಿತು. ಈಗ ಊರೊಳಗಿಂದ ಭಕ್ತರು ಭಜನೆ ಮಾಡುತ್ತಾ ನನ್ನ ಭಕ್ತರು ಬೆಂಕಿ ಕೆಂಡದಂತೆ ಆಡುತ್ತಾರೆ. ಹೌದು, ಭಜನಾ ಸಪ್ಪಳ ಕೇಳಿ ಬರುತ್ತದೆ. ಇಲ್ಲಿಂದ ಹೋಗಬೇಕು. ಬೇಗ ಹೋಗು ಇಲ್ಲಿಂದ. ಮಾಯಾಕ್ಕೇನೇ ಬಿಡ್ತೇನೆಂದು ತಿಳಿದುಕೊಳ್ಳಬೇಡ. ಸಮಯ ಸಾಧಿಸಿ ನಿನ್ನ ಬೋಣಿಯನ್ನು ಮುಗಿಸುತ್ತೇನೆ.